ಶರಣ ಪಡೆಯುತ್ತಲಿಯೇ ಕಳೆದ ಅನೇಕ ಜರವ ಬಿಡಲು ಸಿಗದೆಯೇ ನಮ್ಮ ತಂದೆಯಾದಂತಹ ನಿವಾತಕಾಚರನ್ನ ಕೊಂದಿದ್ದೀಯ. ನಾವೆಲ್ಲ ಬಲಿಷ್ಠರು, ನಮ್ಮ ಮುಂದೆ ನೀನ್ಯಾವ ಲೆಕ್ಕ? ಎಲೆಯಲವೋ ಅರ್ಜುನ, ತಂದೆಯನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಬೇಕೆಂದಿಲ್ಲಿಗೆ ಬಂದಿದ್ದೇವೆ. ನಿನ್ನಲ್ಲಿ ಹೆಚ್ಚಿನ ಮಾತಿಲ್ಲ, ನಿಲ್ಲ ಯುದ್ಧಕ್ಕೆ. ಭೂದಟಾವ ನಿನಗೆ ತೋರಿಸಬೇಕೆಂದಲು ಅರ್ಜುನ, ನಿನ್ನ ಈ ಹುಸಿ ಪರಾಕ್ರಮವನ್ನು ನಮ್ಮೆದುರಿಗೆ ತೋರಿಸಬೇಡ. ಇಂದು ನಿನ್ನನ್ನು ವಧಿಸಿಯೇ ವಿರಾಮಿಸುತ್ತೇವೆ. ಅಷ್ಟೇ ಅಲ್ಲ, ನಿನ್ನ ಪ್ರತಿಶರವನ್ನು ಕಡಿದು ಉರುಳಿಸಿದ್ದೇವೆ. ಈಗ ನಿನ್ನ ತಲೆಯನ್ನು ಕಡಿದು ಉರುಳಿಸುತ್ತೇವೆ. ನಿಲ್ಲಿ ಯುದ್ಧಕ್ಕೆ. ಸುತರ ಪೋಪುತ್ತಿದ್ದೋ ಸುತರವಾಗುವುದು ಜನಗರಿರುವ ಲೋಕವ ನಿಮ್ಮನ್ನು ಇಂದು ಅವರೆಲ್ಲವರಿಗೆ ಕಳಿಸುತ್ತೇನೆ.
ಗಗನ ವಿಲಾಸದಿಯೇ ಎಲೈ ಧೂರ್ತಜನಂಜಯ್, ನಮ್ಮನ್ನು ಗೆಲ್ಲುವುದು ಅಷ್ಟು ಸುಲಭವೆಂದುಕೊಂಡೆಯ? ಯಾರೇ ಬರಲಿ, ಇಂದಿನ ಯುದ್ಧದಲ್ಲಿ ನಿನ್ನನ್ನು ಕೊಂದು ಕಳೆಯುವೆವು. ಅಷ್ಟೇ ಅಲ್ಲ, ಎಲ್ಲ ದೇವತೆಗಳ ಅನುಗ್ರಹ ಉಂಟೆಂದು ಸೊಕ್ಕೆ ನಿನಗೆ. ಯಾವ ದೇವತೆ ತ್ರಿಮೂರ್ತಿಗಳೇ ಬರಲಿ, ಇನ್ನು ಭೂತ ಪ್ರೇತಗಳಿಗೆ ನಿನ್ನ ರಕ್ತದಿಂದಲೇ ತರ್ಪಣ. ಎಂದ ನೋಡಿಯ ಪ್ಯಾಳಿಯ ನಿನ್ನ ನಿನಗಲ್ತವೆ ತಗಡ್ಗಲಿರ್ತವೆ ತಗಡ್ಗಲಿರ್ತವೆ ಎನ್ನಳಿಯ ಕೇಳುವುದಕ್ಕೆ ಒಂದು ಗೋಪದೋಳಿಯೇ ಒಂದು ಗೋಪದೋಳಿಯೇ ಸಿಂಧು ಮಂದಗಳ ಮಣಿಯಗಳಿಂದ ಕಿಡೋ ಎಲ್ಲ ಮೂರ್ಖರೇ, ಆರಿ ಹೋಗುವ ದೀಪಕ್ಕೆ ಪ್ರಕಾಶ ಹೆಚ್ಚಂತೆ. ಹಾಗೆಯೇ ನಿಮ್ಮ ಪರಿಸ್ಥಿತಿ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ. ಸುಮ್ಮನೆ ಕಾಲ ಹರಣ ಮಾಡುವುದು ಬೇಡ, ಎದುರಿಸಿ. ಕೈದ 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 ನಾದೈದ 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 ಅಂತೂ ಸಂಶಕ್ತಪರ ನಾಶವಾಯಿತು. ಅವರು ನಮ್ಮನ್ನ ಯುದ್ಧ ಮಾಡುತ್ತಾ ಮಾಡುತ್ತಾ ಬಹಳ ದೂರ ಕರೆದುಕೊಂಡು ಬಂದಿದ್ದಾರೆ. ಹೌದು. ನಾವು ಮರಳಿ ಚಕ್ರವ್ಯೂಹದ ಕಡೆ ಹೋಗೋಣ, ನಡಿ. ಮುರಿಯಲಾರದ ಗಾಯ ಒಡೆದು ಮರಳಿದನು ಮರುತಜ ಮರುಗಿದನು ಮರುತಜ ಗಾದಿ ಮರಳಿದನೆಂದು ಧರ್ಮಜ ಬೆರಳ ಮೂಗಿನೊಳಿಟ್ಟು ಬೆರಳೆ ಮೂಗಿನೊಳಿಟ್ಟು ಚಿಂತೆಯ ತಾಳಿ ತನ್ನೊಡನೆ ತಿಳಿದೆಂದನು ಕನಿಷ್ಠ ಯತ್ನದಿಂದಲಾದರೂ ಈ ಯುದ್ಧವನ್ನ ತಡೆಯಬೇಕೆಂದಿತ್ತು. ಆದರೆ ಸಾಧ್ಯವಾಗದೆ ಹೋಯಿತು. ಕೃಷ್ಣನಲ್ಲಿ ನೇರವಾಗಿಯೇ ಹೇಳಿತು, ಕೌರವನು ಸುಖಿ ಎಂದು ತಿಳಿದರೆ ಸಾಕು. ಪಾಂಡವರಾದಂತಹ ನಮಗೆ ಯಾವುದೇ ಒಂದು ಅಧಿಕಾರದ ದುರಾಸೆ ಎನ್ನುವುದು ಇಲ್ಲ. ಹಾಗೆ ಕೌರವ ಮತ್ತು ಧರ್ಮರಾಯನ ಛಲವೇ ಕಾರಣವಾಗಿ ಸೇತುವಿನಿಂದ ಹಿಮಾಚಲದವರೆಗಿನ ಸಮಸ್ತ ಧರೆಯ ಪಾಲರೆಲ್ಲ ಒಟ್ಟಾಗಿ ರಕ್ತಕ್ರಾಂತಿಯನ್ನ ಮಾಡಿಕೊಳ್ಳುವಂತಹ ಒಂದು ಪ್ರಮೇಯ ನಮ್ಮ ಆಡಳಿತದ ಸಂದರ್ಭದಲ್ಲಿ ಬೇಡ ಎನ್ನುವುದಾಗಿ. ಹೀಗಾಗಿ ಸಂಗ್ರಾಮವನ್ನ ಬದಿಗಿಟ್ಟು ಸಂಧಾನವನ್ನ ಹೂಡಿ ಬರುವುದಕ್ಕಾಗಿ ಕೃಷ್ಣನನ್ನ ಕೌರವನಲ್ಲಿಗೆ ಕಳುಹಿಸಿದರು. ಕೌರವ ಒಪ್ಪಲಿಲ್ಲ. ಹೇಗೆ ನಿಲ್ಲಿಸುವುದು ಹೇಳಿ ಯುದ್ಧವನ್ನು? ಭೂಮಿಯಲ್ಲಿ ಧಾರಣಾ ಸಾಮರ್ಥ್ಯಕ್ಕಿಂತ ಜನಸಂಖ್ಯೆಯೇ ಹೆಚ್ಚಾದರೆ ಭೂಮಿ ಆ ಭಾರವನ್ನ ಹೇಗೆ ಹೊರಲಾದೀತು? ತನ್ನ ಭಾರವನ್ನ ತನ್ನ ಹೊರೆಯನ್ನ ಕಳಚಿಕೊಳ್ಳುವುದಕ್ಕೋಸ್ಕರ ನಿಸರ್ಗವು ಬೇರೆ ಬೇರೆ ಕ್ರಮವನ್ನ ಅನುಸರಿಸುತ್ತಾ ಹೋಗುತ್ತದೆ. ಹಾಗೆ ಬರಗಾಲ ಬರಬಹುದು, ಭಯಂಕರವಾದಂತಹ ಪೀಡೆ ರೋಗ ಮಾರಕ ರೋಗಗಳು ಬರಬಹುದು, ಅತಿವೃಷ್ಟಿ ಅನಾವೃಷ್ಟಿ ಇಂತಹ ಅಕಾಲಿಕ ವೃಷ್ಟಿಗಳು ಸಂಭವಿಸಿದ ಕ್ಷಾಮ ತಲೆದೋರಬಹುದು. ಅಷ್ಟೇ ಅಲ್ಲ, ಕುರುಕ್ಷೇತ್ರದಂತಹ ಯುದ್ಧವೂ ಸಹ ಇದಕ್ಕೆ ಕಾರಣವಾಗಬಹುದು. ಒಂದು ದೃಷ್ಟಿಯಲ್ಲಿ ಕೌರವನು ಪಾಂಡವ ದ್ವೇಷ ಎನ್ನುವಂತಹ ಒಂದು ಅಂಶವನ್ನು ಬಿಟ್ಟರೆ ಇನ್ನಾವ ದೋಷವನ್ನು ನಾನು ಕೌರವನಲ್ಲಿ ಕಂಡಿಲ್ಲ. ಅವನ ವೈರಿ ಪಕ್ಷದಿಂದ ನೋಡಿದಾಗಲೂ ಸಹ ಅವನಲ್ಲಿ ಯಾವ ದೋಷವೂ ನನಗೆ ಕಾಣುತ್ತಿಲ್ಲ. ಆದರೂ ಕೌರವನಿಂದ ಇದಾವುದೂ ಆಗದೇ ಇದ್ದಾಗ ಯುದ್ಧವೇ ಸಂಭವಿಸಬೇಕಾಯಿತು. ಕುರುಕ್ಷೇತ್ರ ಯುದ್ಧ ನಡೆದು ಇಂದಿಗೆ 12ನೆಯ ದಿವಸ. ಹಾಗೆ 10ನೆಯ ದಿವಸದವರೆಗೆ ನಮ್ಮಜ್ಜ ಭೀಷ್ಮಾಚಾರ್ಯರು ಸೇನಾಧಿಪತ್ಯದಲ್ಲಿ ಬಹಳಷ್ಟು ಸಾಧಿಸಿದರು. 11ನೆಯ ದಿನದಿಂದ ದ್ರೋಣಾಚಾರ್ಯರು ಸೇನಾಧಿಪತ್ಯವನ್ನು ವಹಿಸಿಕೊಂಡರು.
ಹಾಗೆ ಸೇನಾಧಿಪತ್ಯವನ್ನ ವಹಿಸಿಕೊಂಡಂತಹ ದ್ರೋಣರು ಪಾಂಡವರಾದಂತಹ ನಮ್ಮ ಮೇಲೆ ಮುಗಿಬೀಳುವುದಕ್ಕಾಗಿ ಬೇರೆ 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 ತಂತ್ರಗಳನ್ನ ಹೂಡಿದರು. ಹಾಗೆ ಇಂದು ಹೂಡಿದಂತಹ ತಂತ್ರ ವಿಚಿತ್ರವಾದದ್ದು, ವಿಶೇಷವಾದದ್ದು. ಗುರುಗಳಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನ ನಿರ್ಮಿಸಿ ನಮಗಿಂದು ಪಂಥಾಹ್ವಾನಕ್ಕೆ ಕರೆದಿದ್ದಾರೆ. ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಈ ಚಕ್ರವ್ಯೂಹವನ್ನ ಭೇದಿಸಲು ಅಥವಾ ಪಂಥಾಹ್ವಾನವನ್ನ ಸ್ವೀಕರಿಸಿ ಆ ಕಾರ್ಯಕ್ಕೆ ಕಳುಹಿಸಲು ಯಾರು ಸಮರ್ಥರು ಎಂದು ಯೋಚಿಸಿದಾಗ ಕಾಮಪಿತನಿದಬಲ್ಲ ಬಲರಾಮನರುವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಗೆ ಕ್ಷೇಮದಲ್ಲಿ ಬರಲರಿಯ ನವನಿ ಸೀಮೆಯಲ್ಲಿ ಮಿಕ್ಕವರ ಗಾಣೆನು ಮಹಾದೇವನು ಚಿಂತಿಸುತ್ತಿದ್ದೆ ಅವನೀಶ ಗುರು ದ್ರೋಣಾಚಾರ್ಯರು ರಚಿಸಿದಂತಹ ಈ ಚಕ್ರವ್ಯೂಹವನ್ನ ಭೇದಿಸುವುದಕ್ಕೆ ಯಾರಿದ್ದಾರೆಂದು ಯೋಚಿಸಿದಾಗ ಇದ್ದಾರೆ ಕಾಮಪಿತ ಕೃಷ್ಣ ಬಲ್ಲ, ಹಾಗೆ ಬಲರಾಮ ಬಲ್ಲ, ಹಾಗೆ ತಮ್ಮ ಪಾರ್ಥ ಬಲ್ಲ. ಹೌದು, ಇನ್ನೊಬ್ಬ ಇದ್ದಾನೆ, ಸುರಪತಿಯ ಮೊಮ್ಮ ಅರ್ಜುನನ ಸುತ ಅಭಿಮನ್ಯು ಬಲ್ಲ. ಆದರೆ ಸಂದರ್ಭಕ್ಕೀಗ ಒದಗಿಯಾರೇ ಕಾಮಪಿತ ಕೃಷ್ಣ ಬಲ್ಲ. ಆದರೆ ಈಗಾಗಲೇ ಅವನು ಶಸ್ತ್ರವಿಲ್ಲದೆ ಶಸ್ತ್ರಧಾರಣೆ ಮಾಡಿ ಯುದ್ಧವನ್ನ ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿಯಾಗಿ. ಹಾಗೆ ಅರ್ಜುನ ಕೃಷ್ಣ ಮತ್ತು ಅರ್ಜುನರೊಂದಾಗಿ ಇಂದು ನಮ್ಮ ಮೇಲೆ ದಾಳಿಯನ್ನು ಹೂಡಿದಂತಹ ಸಮಶಕ್ತಕರಣದ ಯುದ್ಧಕ್ಕಾಗಿ ಹೋಗಿದ್ದಾರೆ. ತಮ್ಮ ಭಾವ ಬಲರಾಮ ಇದ್ದಾನೆ, ಅವನು ಊರಿನಲ್ಲಿಯೇ ಇಲ್ಲ, ತೀರ್ಥಯಾತ್ರೆಯೇ ಮುಗಿದಿಲ್ಲ ಅಂತ ಅದಕ್ಕೆ ಕೃಷ್ಣನೇ ಕಾರಣ. ಮತ್ತೊಬ್ಬ ಇದ್ದಾನೆ, ಸುರಪತಿಯ ಮೊಮ್ಮ ಅರ್ಜುನನ ಸುತ ಅಭಿಮನ್ಯು. ಇವನು ಚಕ್ರವ್ಯೂಹವನ್ನ ಒಳಹೊಕ್ಕಲು ಬಲ್ಲ, ಆದರೆ ಅದನ್ನು ಭೇದಿಸಿ ಹೊರಬರಲು ಕ್ಷೇಮದಲ್ಲಿ ಬರಲಿಯ. ಹಾಗಾದರೆ ಈ ಚಕ್ರವ್ಯೂಹ ಎನ್ನುವಂಥದ್ದು ಅಭೇದ್ಯವಾದದ್ದು, ಏಕದ್ವಾರದಿಂದ ನಿರ್ಮಿಸಲ್ಪಟ್ಟಂತಹ ಸವ್ಯಾಪಸವ್ಯವಾಗಿ ತಿರುಗುತ್ತಿರುವಂತಹ ಸೈನ್ಯಗಳು ಪ್ರವೇಶಾತಿಯಾದವನಿಗೆ ಪ್ರತಿರೋಧವನ್ನ ಉಂಟು ಮಾಡುತ್ತಲೇ ಇರುತ್ತದೆ. ಇವರನ್ನ ಭೇದಿಸುವುದು ಹೇಗೆ? ಇಂತಹ ಒಂದು ವ್ಯೂಹಕ್ಕೆ ಅಭಿಮನ್ಯುವನ್ನ ಕಳುಹಿಸುವುದು ಸರಿಯೇ? ಅರ್ಜುನನಿಲ್ಲದ ಈ ವೇಳೆಯಲ್ಲಿ, ಕೃಷ್ಣನೂ ಇಲ್ಲದ ಈ ಸಂದರ್ಭದಲ್ಲಿ ದ್ರೋಣರ ಗುರುಗಳಾದಂತಹ ದ್ರೋಣರ ಪಂಥಾಹ್ವಾನವನ್ನ ಸ್ವೀಕರಿಸಲು ನಮ್ಮಿಂದ ಆಗುತ್ತಿಲ್ಲವಲ್ಲ. ಹರರ, ಏನು ಮಾಡಲಿ ಈಗ? ಸತ್ಯಕ್ಕೆ ಪರಿಹಾರವೇ ಇಂದು ಜಿಂದಿಸುವುದರಿಗೆ ಮಗಾಂತ ಪರಾಕ್ರಮದಿಯೇ